ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಸ್ನೇಹಿತರೆ, ಯಾರೆಲ್ಲ ಏರ್ಟೆಲ್ ಸಿಮ್ ಯೂಸ್ ಮಾಡ್ತಿದ್ರೆ ಅವ್ರಿಗೆ ಒಂದು ಬ್ಯಾಡ್ ನ್ಯೂಸ್ ಅನ್ನು ತಂದಿದ್ದೀನಿ. ಹಾಗಾದ್ರೆ ಸ್ನೇಹಿತರೆ, ಏನಪ್ಪ ಬ್ಯಾಡ್ ನ್ಯೂಸ್ ಅಂತ ನೋಡೋದಾದ್ರೆ ಸ್ನೇಹಿತರೆ, ಈಗ ಏರ್ಟೆಲ್ ಸಿಮ್ ಅನ್ನು ಯೂಸ್ ಮಾಡ್ತಾ ಇದ್ರೆ ಗ್ರಾಹಕರು ಅದರಲ್ಲಿ 37 ಕೋಟಿ ಜನರದ್ದು ಡೇಟಾವನ್ನು ಲೀಕ್ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇದು ರೀಸೆಂಟ್ ಆಗಿ ಆಗಿರೋ 37 ಕೋಟಿ ಜನರ ಡೇಟಾವನ್ನು ಬ್ಲೀಚ್ ಮಾಡಿದ್ದಾರೆ. ಜೊತೆಗೆ ಸ್ನೇಹಿತರೆ, ನಿಮ್ಮ ಡೇಟಾಗಳನ್ನೆಲ್ಲ ಡಾರ್ಕ್ ವೆಬ್ ಎಂಬುದರಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಸ್ನೇಹಿತರೆ, ಬರೋಬ್ಬರಿ ನಿಮ್ಮ ಡೇಟಾವನ್ನು $50,000 ಗೆ ಸೇಲ್ ಮಾಡೋರು ಈಗಾಗಲೇ ರೆಡಿ ಆಗಿದ್ದಾರೆ. ಸ್ನೇಹಿತರೆ, ಹಾಗಾದ್ರೆ ನೀವು ಕೇಳಬಹುದು, ನಿಮ್ಮ ಡೇಟಾ ಲೀಕ್ ಆಗಿದೆಯಾ ಅಥವಾ ನಿಮ್ಮ ಡೇಟಾ ಲೀಕ್ ಆಗಿಲ್ವಾ, ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ಸ್ನೇಹಿತರೆ, ನೀವು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ onegoogle.com ಅಂತ ಒಂದು ಅಪ್ಲಿಕೇಶನ್ ಇದೆ. ಅದ್ರ ಮುಖಾಂತರ ಕೂಡ ನೀವು ನೋಡಬಹುದು. ಒಂದು ವೇಳೆ ಅದೇನಾದ್ರು ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ವೆಬ್ಸೈಟ್ ಅಲ್ಲಿ ಕೂಡ ನೋಡಬಹುದು. ಆ ವೆಬ್ಸೈಟ್ ಅಲ್ಲಿ ಯಾವ ರೀತಿ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಬನ್ನಿ. ಸ್ನೇಹಿತರೆ, ಸಿಂಪಲ್ ಆಗಿ ಗೂಗಲ್ಗೆ ಬಂದು one.google.com ಅಂತ ಒಂದು ವೆಬ್ಸೈಟ್ ಹೋಗಿ ವೆಬ್ಸೈಟ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಸ್ಟೋರೇಜ್ ಮೋರ್ ಇನ್ಫಾರ್ಮೇಷನ್ ಗೂಗಲ್ ಅಂತ ಕಾಣಿಸುತ್ತೆ. ಇಲ್ಲಿ ಕೆಳಗಡೆ ಡಾಟ್ ವೆಬ್ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ಪರ್ಮಿಷನ್ ಕೇಳುತ್ತೆ, ರನ್ ಸ್ಕ್ಯಾನ್ ಕೊಡಿ. ಅಂದ್ರೆ ಸ್ಕ್ಯಾನ್ ಮಾಡುತ್ತೆ ಕಂಪ್ಲೀಟ್ ಆಗಿ ನಿಮ್ಮ ಮೊಬೈಲ್ ಎಲ್ಲೆಲ್ಲಿ ಲಿಂಕ್ ಆಗಿದೆ ಎಲ್ಲ ಸ್ಕ್ಯಾನ್ ಮಾಡುತ್ತೆ. ಇಲ್ಲಿ ಒಂದು ವೇಳೆ ಏನಾದ್ರು ನಾಟ್ ಫೌಂಡ್ ಅಂತ ಬಂತು ಅಂದ್ರೆ ನಿಮ್ಮ ಡೇಟಾ ಎಲ್ಲೂ ಲೀಕ್ ಆಗಿಲ್ಲ ಅಂತ ಅರ್ಥ. ಒಂದು ವೇಳೆ ಏನಾದ್ರು ಲೀಕ್ ಆಗಿರೋದು ಎಲ್ಲೆಲ್ಲಿ ಲೀಕ್ ಆಗಿದೆ ಅಂತ ತೋರಿಸುತ್ತೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸಮ್ ಅದರ್ ವಾಟ್ಸ್ಆಪ್ ಸೋಷಿಯಲ್ ಮೀಡಿಯಾಗಳು ಏನೇ ಇದೆ ಅದರಲ್ಲಿ ಎಲ್ಲದರಲ್ಲೂ ಏನಾದ್ರು ಲಿಂಕ್ ಆಗಿದೆ ಅಂತ ತೋರಿಸುತ್ತೆ. ಆ ಒಂದು ವೇಳೆ ಏನಾದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಇದ್ರಲ್ಲಿ ಅಂತ ತೋರಿಸುತ್ತೆ. ಅದರಲ್ಲಿ ಪಾಸ್ವರ್ಡ್ನ ಆದಷ್ಟು ಚೇಂಜ್ ಮಾಡಿ ಸ್ನೇಹಿತರೆ. ಪಾಸ್ವರ್ಡ್ ಚೇಂಜ್ ಮಾಡೋದ್ರ ಮುಖಾಂತರ ಒಂದು ಸ್ವಲ್ಪ ತಡೆಗಟ್ಟಬಹುದು. ಡಾರ್ಕ್ ವೆಬ್ ಅಲ್ಲಿ ನಿಮ್ಮ ಡೇಟಾ ಲೀಕ್ ಆಗಿದ್ರು ಕೂಡ ಏನು ಯೂಸ್ ಆಗಲ್ಲ ಸ್ನೇಹಿತರೆ. ಅದು ಸ್ನೇಹಿತರೆ, ಇದಿಷ್ಟು ಕೂಡ ಡಾರ್ಕ್ ವೆಬ್